ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ. ಇವತ್ತು ನಾವು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಮತ್ತೆ ಹೇಗೆ ಹೋಗೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ನೀವು ಮೆಜೆಸ್ಟಿಕ್ನ KSRTC ಬಸ್ ಡಿಪೋ ಟರ್ಮಿನಲ್ 2A ಹತ್ರ ಬರಬೇಕು. ಇಲ್ಲಿ ನಿಮಗೆ ರಾತ್ರಿ 10 ಗಂಟೆಗೆ ಕಟೀಲುಗೆ ಹೋಗೋ ಬಸ್ ಸಿಗುತ್ತೆ. ನಿಮ್ಗೆಲ್ಲ ಗೊತ್ತಿರಲಿ, ಆ ದೇವಸ್ಥಾನಕ್ಕೆ ಹೋಗೋಕೆ ದಿನಕ್ಕೆ ಒಂದೇ ಬಸ್ ಇರೋದು. ನಾವಿಲ್ಲಿ ಬರೋಷ್ಟಕ್ಕೆ ನಮ್ಮ ಬಸ್ಸು ಆಲ್ರೆಡಿ ರೆಡಿಯಾಗಿ ನಿಂತಿತ್ತು. ರಾತ್ರಿ 10 ಗಂಟೆಗೆ ಕರೆಕ್ಟಾಗಿ ನಮ್ಮ ಬಸ್ಸು ಮೆಜೆಸ್ಟಿಕ್ ಇಂದ ಕಟೀಲುಗೆ ಹೊರಡೋಕೆ ಸ್ಟಾರ್ಟ್ ಆಯಿತು. ನೈಟ್ 10 ಗಂಟೆಗೆ ಮೆಜೆಸ್ಟಿಕ್ನ ಬಿಟ್ಟರೆ ಬೆಳಿಗ್ಗೆ 6 ಗಂಟೆಗೆ ಕಟೀಲಿನಲ್ಲಿ ಇರ್ತೀವಿ. ಲಾಂಗ್ ಜರ್ನಿ ಆಗಿರೋದ್ರಿಂದ ಫಸ್ಟೇ ಸೀಟ್ನ ಬುಕ್ ಮಾಡ್ಕೊಂಡ್ಬಿಟ್ರೆ ಬೆಸ್ಟು. ಕಟೀಲಿಗೆ ಹೋಗೋಕೆ ಹುಡುಗರಿಗೆ 510 ರುಪೀಸ್ ಆಗುತ್ತೆ, ಇನ್ನು ಲೇಡೀಸ್ಗೆ ಅಂದರೆ ಫ್ರೀ. ಈ ರೂಟು ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಬಸ್ನಲ್ಲಿ ಸರಿಯಾಗಿ ನಿದ್ದೆ ಮಾಡೋಕ್ಕೆ ಆಗಿಲ್ಲ. ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಬೆಳಗಿನ ಜಾವ 6:30 ಅಷ್ಟೊತ್ತಿಗೆ ನಾವು ಕಟೀಲಿಗೆ ಬಂದು ರೀಚ್ ಆದ್ವಿ. ಇನ್ನೇನು ದೇವಸ್ಥಾನದ ಹತ್ರ ಬಂದ್ಬಿಟ್ವಿ. ಒಳಗೆ ಹೋಗೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ವಿಶ್ವದರ್ಶಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಬಸ್ ನಿಮ್ಮನ್ನ ಎಲ್ಲಿ ಡ್ರಾಪ್ ಮಾಡುತ್ತೋ ಸಾಯಂಕಾಲದವರೆಗೂ ಅಲ್ಲೇ ಇರುತ್ತೆ. ಯಾಕಂದರೆ ಒಂದೇ ಬಸ್ ಇರೋದ್ರಿಂದ ಸಾಯಂಕಾಲ 5 ಗಂಟೆಗೆ ಇದೇ ಬಸ್ ರಿಟರ್ನ್ ಬೆಂಗಳೂರಿಗೆ ಹೋಗುತ್ತೆ. ಇನ್ನು ಬಸ್ ಸ್ಟಾಪ್ ಹತ್ತಿರದಲ್ಲೇ ನಿಮಗೆ ವಾಶ್ರೂಮ್ ಫೆಸಿಲಿಟಿ ಇದೆ. ಅಲ್ಲಿ ಹೋಗಿ ಫ್ರೆಶ್ ಅಪ್ ಆದಮೇಲೆ ಇನ್ನು ಸೀದಾ ದೇವಸ್ಥಾನದೊಳಗೆ ಹೋಗೋದೆ. ಆ್ಯಂಡ್ ಫೈನಲಿ ವಿ ಆರ್ ಇನ್ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬರ್ತಿರೋದು. ನೀವು ಯಾರಾದರೂ ಫಸ್ಟ್ ಟೈಮ್ ಬರ್ತಿದ್ರೆ ಅಥವಾ ಆಲ್ರೆಡಿ ಬಂದಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಟೀಲು ಅಂತ ಟೈಪ್ ಮಾಡಿ. ಇನ್ನು ಜನ ತುಂಬ ಕಡಿಮೆ ಇದ್ದಿದ್ದರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಬೇಗ ದೇವಸ್ಥಾನದೊಳಗೆ ಹೋಗಿ ದೇವರ ದರ್ಶನ ಪಡೆಯೋಣ. ಎಲ್ಲ ನನ್ನ ಪ್ರೀತಿಯ ಬಂಧು ಮಿತ್ರರಿಗೆ ಈ ನಿಮ್ಮ ವಿಶ್ವದರ್ಶಕ ಮಾಡುವ ನಮಸ್ಕಾರಗಳು. ಬನ್ನಿ ನಾವು ಒಳಗೋಗೋಣ. ದೇವಸ್ಥಾನದ ಒಳಗಂತೂ ತುಂಬ ಪ್ರಶಾಂತವಾಗಿತ್ತು. ದೇವರ ದರ್ಶನ ಕೂಡ ತುಂಬ ಬೇಗ ಆಯಿತು. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಪ್ರಸಾದ ತಿನ್ನೋಣ ಅಂತ ಹೋದ್ವಿ. ಇಲ್ಲಿ ನೀವು ಟೈಮಿಂಗ್ಸ್ ನೋಡ್ಕೊಳ್ಳಿ, ನೀವಿಲ್ಲಿಗೆ ಬಂದಾಗ ಯೂಸ್ ಆಗುತ್ತೆ. ಇನ್ನು ಪ್ರಸಾದಕ್ಕೂ ಕೂಡ ಜಾಸ್ತಿ ಕ್ಯೂ ಏನಿರಲಿಲ್ಲ. ಹೋಗಿದ ತಕ್ಷಣ ಒಂದು ದೊಡ್ಡ ಹಾಲ್ನಲ್ಲಿ ನೀಟಾಗಿ ನೆಲದ ಮೇಲೆ ಕೂತ್ಕೊಂಡು ಪ್ರಸಾದ ತಿಂತಿದ್ರೆ ಮನ್ಸಿಗೆ ತುಂಬ ಖುಷಿ ಆಗುತ್ತೆ. ಇಷ್ಟೆಲ್ಲ ಆಗೋಷ್ಟಿಗೆ ಇನ್ನು ಬೆಳಿಗ್ಗೆ 10 ಗಂಟೆ. ಬೇರೆ ಇನ್ನೇನು ಮಾಡೋದು ಅಂತ ನೋಡ್ತಿರ್ಬೇಕಾದ್ರೆ ಅಲ್ಲಿ ಆನೆ ಹೋಗ್ತಿರೋದನ್ನ ನೋಡಿ ಜನ ಎಲ್ಲ ಅದರ ಹತ್ರ ಬಂದರು. ಈ ಆನೆ ಹೆಸರು ಮಹಾಲಕ್ಷ್ಮಿ ಅಂತ. ಆ ಚಿಕ್ಕ ಗೇಟ್ನ ಎಷ್ಟು ಚೆನ್ನಾಗಿ ದಾಟ್ತಾ ಇದೆ ನೋಡಿ. ನೀವೇನಾದರೂ ಈ ದೇವಸ್ಥಾನಕ್ಕೆ ಬಂದರೆ ಮಹಾಲಕ್ಷ್ಮಿನ ಮಾತಾಡ್ಸೋದು ಮಾತ್ರ ಮರಿಬೇಡಿ. ಇವಾಗ ಮಹಾಲಕ್ಷ್ಮಿ ವಾಕಿಂಗ್ ಹೋಗ್ತಾ ಇದೆ. ನಾವೇನಾದರೂ ಸ್ವಲ್ಪ ಲೇಟಾಗಿ ಬಂದಿದ್ರು ಮಹಾಲಕ್ಷ್ಮಿನ ನೋಡೋದು ಮಿಸ್ ಆಗ್ತಿತ್ತು. ಇನ್ನು ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ನದಿಯ ಮಧ್ಯದಲ್ಲಿ ಇರೋದು. ಮತ್ತೆ ನಿಮ್ಗೆಲ್ಲ ಗೊತ್ತಿರಲಿ ಅಂತ ಈ ದೇವಸ್ಥಾನದ ಹಿನ್ನೆಲೆನ ಹೇಳ್ತಿದ್ದೀನಿ. ಕಟ್ ಇಲು ಅಂದ್ರೆ ತುಳು ಭಾಷೆನಲ್ಲಿ ನಡು ಭೂಮಿ ಅಂತ ಅರ್ಥ. ಮತ್ತೆ ಇಲ್ಲಿರೋದು ಸಾಕ್ಷಾತ್ ಆದಿಶಕ್ತಿ ಅಮ್ಮ. ಈ ದೇವಸ್ಥಾನ ಸ್ಥಾಪನೆ ಆಗೋಕೆ ಮುಖ್ಯ ಕಾರಣ 2 ಕಥೆಗಳ ಸಮೂಹ ಆಗಿರುತ್ತೆ. ಅದೇನು ಅಂತ ಒಂದಾದ್ಮೇಲೆ ಒಂದು ನೋಡೋಣ. ಮೊದಲನೇದಾಗಿ ನೀವು ಈ ದೇವಸ್ಥಾನ ನೋಡಿದ್ರೆ ಈ ದೇವಸ್ಥಾನದ ಕೆಳಗೆ ಸುತ್ತಮುತ್ತ ಎಲ್ಲ ನದಿ ಓಡ್ತಾ ಇರುತ್ತೆ. ಇದರ ಹಿನ್ನೆಲೆ ಏನಂದ್ರೆ ಸುಮಾರು ವರ್ಷಗಳ ಹಿಂದೆ ಭೂಮಿ ಮೇಲೆ ಬರಗಾಲ ಬಂದಾಗ ಪ್ರಜೆಗಳ ಸುರಕ್ಷತೆಗಾಗಿ ಜಬಾಲಿ ಋಷಿಗಳು ಯಜ್ಞ ಮಾಡೋಣ ಅಂತ ಅನ್ಕೋತಾರೆ. ಅವಾಗ ಅವರು ಇಂದ್ರನ ಬಳಿ ಬಂದು ಕಾಮಧೇನುವಿನ ಸಹಾಯ ಕೋರ್ತಾರೆ. ಅವಾಗ ಕಾಮಧೇನು ಬೇರೆ ಯಾವುದೋ ಮುಖ್ಯವಾದ ಕೆಲಸದಲ್ಲಿ ಇದ್ದಿದ್ರಿಂದ ಕಾಮಧೇನುವಿನ ಮಗಳಾದ ನಂದಿನಿಯನ್ನ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಆದರೆ ನಂದಿನಿ ಅಗೌರವದಿಂದ ಭೂಮಿಗೆ ಬರಲು ನಿರಾಕರಿಸಿದಾಗ ಋಷಿ ಮುನಿಗಳಿಗೆ ತುಂಬ ಕೋಪ ಬಂದು ಭೂಮಿ ಮೇಲೆ ನದಿಯಾಗಿ ಹರಡುವಂತ ನಂದಿನಿಗೆ ಶಾಪ ಕೊಡ್ತಾರೆ. ಕೂಡಲೇ ನಂದಿನಿಗೆ ತನ್ನ ತಪ್ಪು ಅರಿವಾದ್ಮೇಲೆ ಆದಿಶಕ್ತಿ ಅಮ್ಮನವರ ಬಳಿ ಹೋಗ್ತಾರೆ. ಅವಾಗ ಆದಿಶಕ್ತಿಯು ಕೊಟ್ಟಿರೋ ಶಾಪನಂತೂ ಹಿಂದೆ ತಗೊಳ್ಳೋದಕ್ಕೆ ಆಗಲ್ಲ, ಬದಲಿಗೆ ನಿನ್ನ ಮಗಳಾಗಿ ಹುಟ್ಟಿ ನಿನ್ನ ಶಾಪದಿಂದ ಮುಕ್ತಿ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಇದು ಒಂದು ಸ್ಟೋರಿ. ಆ ದೇವಸ್ಥಾನ ನದಿ ಮಧ್ಯೆ ಯಾಕಿದೆ ಅನ್ನೋದಕ್ಕೆ. ಇವಾಗ ಇನ್ನೊಂದು ಸ್ಟೋರಿ ಇದೆ. ಆ ದೇವಿ ದೇವಸ್ಥಾನಕ್ಕೆ ಹೇಗೆ ಬಂದ್ರು ಅಂತ. ಈ ಹಿಂದೆ ನಂದಿನಿಗೆ ಮಾತು ಕೊಟ್ಟಂತೆ ಆದಿಶಕ್ತಿ ಅಮ್ಮನವರು ಹೊಸ ಅವತಾರ ಎತ್ತಾರೆ. ಆದ್ರೆ ಆ ಅವತಾರ ಎತ್ತೋದಕ್ಕೆ ಇನ್ನೊಂದು ಮುಖ್ಯ ಕಾರಣ ಇದೆ. ಅದೇನಂದ್ರೆ ಸುಮಾರು ವರ್ಷಗಳ ಹಿಂದೆ ಅರುಣಾಸುರ ಎಂಬ ರಾಕ್ಷಸ ಭೂಮಿ ಮೇಲೆ ಎಲ್ಲಾ ನಾಶ ಮಾಡ್ತಾ ಋಷಿ ಮುನಿಗಳಿಗೂ ಮತ್ತೆ ದೇವತೆಗಳಿಗೂ ಕಾಟ ಕೊಡ್ತಿರ್ತಾನೆ. ಯಾಕಂದ್ರೆ ಅವನು ದೇವರಿಂದನೇ ಆಗ್ಲಿ ಮನುಷ್ಯರಿಂದನೇ ಆಗ್ಲಿ ಸಾವು ಬರ್ದಿರೋ ತರ ವರ ಪಡ್ಕೊಂಡಿರ್ತಾನೆ. ಅವಾಗ ಆದಿಶಕ್ತಿ ಅಮ್ಮ ಅವರು ಒಂದು ದೊಡ್ಡ ದುಂಬಿಯಾಗಿ ಅವನ್ನ ಅಂತ್ಯ ಮಾಡ್ತಾರೆ. ಹಾಗೂ ಆ ರೌದ್ರ ಅವತಾರದಿಂದ ಶಾಂತಿ ಆದ ಮೇಲೆ ಕಟೀಲು ದೇವಸ್ಥಾನದಲ್ಲಿ ಲಿಂಗ ರೂಪದಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದು ಈ ದೇವಸ್ಥಾನದ ಹಿನ್ನೆಲೆ. ಇದರಲ್ಲಿ ಏನಾದರೂ ತಪ್ಪಿದ್ರು ಅಥವಾ ಇನ್ನ ಇನ್ಫಾರ್ಮೇಶನ್ ಏನಾದರೂ ಆ್ಯಡ್ ಮಾಡಬೇಕಿದ್ರು ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ಬೋದು.
ದೇವಸ್ಥಾನದ ಹೊರಗೆ ಬಂದ್ಮೇಲೆ ಈ ಹೋಟೆಲ್ನಲ್ಲಿ ಇಡ್ಲಿ ವಡೆ ದೋಸೆನ ತಿಂದೆ. ಪ್ರೈಸಸ್ ಎಲ್ಲ ನಾರ್ಮಲ್ ಆಗೇ ಇತ್ತು. ಅದಾದ್ಮೇಲೆ ಅಲ್ಲೇ ಟೀ ಕಾಫಿ ಕುಡ್ಕೊಂಡು ಸುತ್ತಮುತ್ತ ಎಲ್ಲ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋದೆ. ಇಲ್ಲಿ ಇರೋಂಥ ಹಳ್ಳಿ ವಾತಾವರಣ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಈ ಥರ ಮನೆಗಳಲ್ಲಿ ಇರಬೇಕು ಅಂತ ನಾನು ಚಿಕ್ಕ ವಯಸ್ಸಿಂದ ಅನ್ಕೊಂತಿದ್ದೆ. ಇನ್ನು ಟೈಮ್ ತುಂಬ ಇರೋದ್ರಿಂದ ಬೇರೆ ಏನಾದರೂ ನೋಡೋಣ ಅಂತ ಈ ಬಸ್ನ ಹತ್ಕೊಂಡು ಮೂಡುಬಿದ್ರಿಗೆ ಹೊರಟೆ. ಕಟೀಲುವಿಂದ ಮೂಡುಬಿದ್ರಿಗೆ ಒಬ್ಬರಿಗೆ 40 ರೂಪಾಯಿ ಆಗುತ್ತೆ. ಇದು ನಾನು ಇಬ್ಬರಿಗೆ ತೋರಿಸ್ತಿರೋದು. ಮೂಡುಬಿದ್ರಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಅಲ್ಲಿಂದ ಒಂದು ಧರ್ಮಸ್ಥಳಗೆ ಹೋಗ್ಬೋದು, ಇಲ್ಲ ಅಂದರೆ 1000 ಪಿಲ್ಲರ್ಸ್ ಟೆಂಪಲ್ಗೆ ಹೋಗ್ಬೋದು. ನಾನಿವಾಗ ಅಲ್ಲೇ ಹೋಗ್ತಾ ಇದ್ದೀನಿ. ಹೋಗೋ ರೂಟ್ ಅಂತೂ ಫುಲ್ಲು ಗ್ರೀನರಿ ಆಗಿತ್ತು. ಮೂಡುಬಿದ್ರಿಗೆ ಬಂದಮೇಲೆ 50 ರೂಪೀಸ್ ಕೊಟ್ಟರೆ ಆಟೋದಲ್ಲಿ ನೀವು ಈ 1000 ಪಿಲ್ಲರ್ಸ್ ಟೆಂಪಲ್ ಹತ್ರ ಬರ್ತೀರಾ. ನಾನು ಈ ದೇವಸ್ಥಾನಕ್ಕೆ ಕೂಡ ಫಸ್ಟ್ ಟೈಮೇ ಹೋಗ್ತಿರೋದು. ಇದೊಂದು ಜೈನ್ ಟೆಂಪಲ್. ಒಳಗಂತೂ ತುಂಬ ಚೆನ್ನಾಗಿದೆ. ಪ್ಲಸ್ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಇದನ್ನು 1000 ಪಿಲ್ಲರ್ಸಿಂದ ಕಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ನಾನು ಗೂಗಲ್ನಲ್ಲೇ ನೋಡಿದಾಗಲೂ ಅದು ನಿಜ ಅಂತ ಗೊತ್ತಾಯಿತು. ಸೊ ಇನ್ನು ದೇವಸ್ಥಾನದ ಒಳಗೆ ಹೇಗಿದೆ ಅಂತ ನೋಡಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಇನ್ನು ಮೂಡುಬಿದ್ರಿಂದ ಕಟೀಲಿಗೆ ಬರೋಷ್ಟಕ್ಕೆ 3-4 ಗಂಟೆ ಆಯಿತು. ಅಲ್ಲಿಂದ 5 ಗಂಟೆಗೆ ಬೆಂಗಳೂರಿಗೆ ಹೊರಡುವಂಥ ನಮ್ಮ KSRTC ಬಸ್ಸು ರೆಡಿಯಾಗಿ ನಿಂತಿದೆ. ಮತ್ತೆ ಇಲ್ಲಿಂದ ಬೆಂಗಳೂರಿಗೆ ಹೋಗೋಕ್ಕೆ 510 ರೂಪೀಸ್ ಆಗುತ್ತೆ. ಟೋಟಲ್ ಆಗಿ ಟ್ರಾವೆಲಿಂಗು, ಫುಡ್ಡು ಎಲ್ಲ ಸೇರಿಸಿ ಹುಡುಗರಿಗೆ ಒಬ್ಬರಿಗೆ 1200 ರೂಪೀಸ್ ಆಗುತ್ತೆ. ಇನ್ನು ಲೇಡೀಸ್ಗೆ ಅಂದರೆ 200 ರೂಪೀಸ್ನಲ್ಲಿ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನ.